ಯೋಗೇಶ್ ಮಾತಾಡ್ತಾ ಇದ್ದೀನಿ, ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಇಂದ. ಐ ಆಮ್ ಗೋಯಿಂಗ್ ಟು ಟೇಕ್ ಯುವರ್ ಫೀಡ್ಬ್ಯಾಕ್. ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. I am Usha from Shanwasa University, Kalburgi. ಸರ್, ನಾವು ಇಲ್ಲಿ ನಮ್ ಕಾಲೇಜ್ ಥ್ರೂ ಬಂದಿದೀವಿ. ಸೊ ನಮ್ಗೆ ಇಲ್ಲಿ ಬಂದ ತಕ್ಷಣ ಈ ತರ ಕೋರ್ಸ್ ಇರುತ್ತೆ, IDM ಕೋರ್ಸ್ ಇರುತ್ತೆ, ಇಂಟೀರಿಯರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದು ಯೋಗಿ ಸರ್, ತೇಜಶ್ರೀ ಮ್ಯಾಮ್. ಯಾವ ಕೋರ್ಸ್ ತಗೊಂಡಿದ್ರಿ? IDM ಇಂಟೀರಿಯರ್ ಡಿಸೈನ್ ಕೋರ್ಸ್. ಓಕೆ, ಯಾವ ಸೆಷನ್ಸ್ ಅಟೆಂಡ್ ಮಾಡಿದ್ರಿ? ಒಂದು 5 ಸೆಷನ್ ಹೇಳಕ್ಕಾಗತ್ತಾ? ಹಾ ಸರ್, ಎಲಿಮೆಂಟ್ಸ್ ಆಫ್ ಇಂಟೀರಿಯರ್ ಡಿಸೈನ್, ಪ್ರಿನ್ಸಿಪಲ್ ಆಫ್ ಇಂಟೀರಿಯರ್ ಡಿಸೈನ್, ವಾಸ್ತು, ರೀಡಿಂಗ್ ಆಫ್ ಡ್ರಾಯಿಂಗ್ಸ್, ಸೀಕ್ವೆನ್ಸ್ ಆಫ್ ಇಂಟೀರಿಯರ್ ಡಿಸೈನ್, ಸ್ಟ್ಯಾಂಡರ್ಡ್ ಡೈಮೆನ್ಷನ್ಸ್. ಓಕೆ, ಸೈಟ್ ವಿಸಿಟ್ ಬಗ್ಗೆ ಹೇಳಿ. ಎಲ್ಲೆಲ್ಲಿ ಹೋಗಿದ್ರಿ, ಏನೇನ್ ಕಲ್ತ್ರಿ, ಏನೇನ್ ನೋಡಿದ್ರಿ? ಇಂಟೀರಿಯರ್ ಡಿಸೈನ್, MJ ಇಂಟೀರಿಯರ್ ಡಿಸೈನ್ ಹೋಗಿದ್ವಿ ಸರ್. ಅಲ್ಲಿ ಸ್ಟ್ಯಾಂಡರ್ಡ್ ಡೈಮೆನ್ಷನ್ಸ್, ಹಾರ್ಡ್ವೇರ್ಸ್ ಇದು ಕಲ್ತ್ವಿ ಸರ್. ಮತ್ತೆ ಮಟೀರಿಯಲ್ ಡಿಪೋರ್ಟ್, ನೀಲಾದ್ರಿ ಸೆರಾಮಿಕ್ಸ್, ಜೇಡ್ ಕಜಿನ್, ಪೂರ್ವಾಂಕ ಪೂರ್ವಾಸ್ಟಿಕ್ಸ್, ಫ್ಯಾಕ್ಟ್ರಿ ಸರ್. ಓಕೆ, ಗುಡ್. ನಿಮ್ಮ ಇಂಟರ್ನ್ಶಿಪ್ ಟೈಮ್ ಅಲ್ಲಿ ಟ್ರೈನರ್ ಸಪೋರ್ಟ್ ಹೇಗಿತ್ತು? ಗುಡ್ ಸರ್, ಎಲ್ರು ನಮ್ಗೆ ಹೆಲ್ಪ್ ಮಾಡ್ತಿದ್ರು. ಏನಾದ್ರು ಡೌಟ್ಸ್ ಇದ್ರೆ ನಾವ್ ಎಷ್ಟ್ ಸಲ ಕೇಳಿದ್ರು ಅವ್ರು ಹೇಳ್ತಿದ್ರು ಸರ್. ಏನು ಇರಿಟೇಟ್ ಮಾಡ್ಕೊತಿದ್ದಿಲ್ಲ, ಹೇಳ್ತಿದ್ರು. ಅರ್ಥ ಆಗಿಲ್ಲ ಅಂದ್ರೆ ಬೇರೆ ವೇದಲ್ಲಿ ಹೇಳ್ಕೊತಿದ್ರು ಸರ್. ನಮ್ ಕಡೆಯಿಂದ ಹೇಗಿತ್ತು ಗೈಡೆನ್ಸ್, ಸಪೋರ್ಟ್, ಅದ್ರ ಬಗ್ಗೆ ಹೇಳ್ತೀರಾ? ಏನ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀರಾ ಅದನ್ನೇ ಇಂಟರ್ವ್ಯೂ ಅಲ್ಲಿ ಕೇಳಿದ್ರು ಸರ್. ಸೊ ನಾವು ಕಾನ್ಸಂಟ್ರೇಟ್ ಕೊಡ್ಬೇಕು ಫಸ್ಟ್ ಕ್ಲಾಸ್ ಇಂದ ಎಂಡ್ ಕ್ಲಾಸ್ ವರೆಗೂ. ಓಕೆ, ಸೊ ನಮ್ ಕಡೆಯಿಂದ ಗೈಡೆನ್ಸ್ ಹೇಗಿತ್ತು? HR ಟೀಮ್ ಕಡೆಯಿಂದ ತೇಜಸ್ವಿ, ಶ್ವೇತಾ, ಅದು ಯಾವ ತರ ಗೈಡೆನ್ಸ್ ಕೊಟ್ರು, ಯಾವ ತರ ಸಪೋರ್ಟ್ ಮಾಡೋದು, ಅದ್ರ ಬಗ್ಗೆ ಹೇಳ್ತೀರಾ? ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್. ಏನಾದ್ರು ಬರ್ಲಿಲ್ಲ ಅಂದ್ರೆ ಹೇಳ್ಕೊಟ್ಟಿದ್ದಾರೆ. ಹೆಂಗ್ ಹೋಗ್ಬೇಕು, ಹೆಂಗ್ ಓದ್ಬೇಕು, ಹೆಂಗ್ ಇಂಟರ್ವ್ಯೂ ಕೊಡ್ಬೇಕು ಅದೆಲ್ಲ ಹೇಳ್ಕೊಟ್ಟಿದ್ದಾರೆ. ಮಾಕ್ ಇಂಟರ್ವ್ಯೂ ತಗೊಂಡಿದ್ದಾರೆ ದೀಪಾ ಮ್ಯಾಮ್, ಯೋಗಿ ಸರ್. ಸೊ ನಮ್ಗೆ ಟ್ರೈನಿಂಗ್ ಮೊದ್ಲು ಪ್ರಾಕ್ಟೀಸ್ ಮಾಡಿಸಿದ್ದಾರೆ, ಆಮೇಲೆ ಇಂಟರ್ವ್ಯೂ ಕಳಿಸಿದ್ದಾರೆ. ಓಕೆ, ನಿಮ್ದು ಲಾಸ್ಟ್ ಇಂಟರ್ವ್ಯೂ ಪೂರ್ವದ ಅದ್ರ ಬಗ್ಗೆ ಎಷ್ಟು ಲೆವೆಲ್ ಇತ್ತು, ಎಷ್ಟು ರೌಂಡ್ ಇತ್ತು, ಏನೇನ್ ಕ್ವಶನ್ ಕೇಳಿದ್ರು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಫಸ್ಟ್ ರೌಂಡ್ ಅಲ್ಲಿ 2 ರೌಂಡ್ ಇತ್ತು ಸರ್. ಫಸ್ಟ್ ರೌಂಡ್ ಅಲ್ಲಿ ಇಂಟ್ರೊಡಕ್ಷನ್, ಸ್ವಲ್ಪ ಸ್ಟ್ಯಾಂಡರ್ಡ್ ಡೈಮೆನ್ಷನ್ಸ್ ಅದಿದು ಕೇಳಿದ್ರಿ ಸರ್. ಸೆಕೆಂಡ್ ರೌಂಡ್ ಅಲ್ಲಿ ಕಟ್ ಲಿಸ್ಟ್ ಬಗ್ಗೆ, ಪ್ರಾಬ್ಲಮ್ಸ್, ಕಟ್ ಲಿಸ್ಟ್ ಅಂದ್ರೆ ಏನು ಅದೆಲ್ಲ ಕೇಳಿದ್ರು. ಓಕೆ, ಸೊ ಇವಾಗ ನೀವು 3 months ಬ್ಯಾಕ್ ಬಂದ್ರಿ, ಜಾಯಿನ್ ಆದ್ರಿ, ಇವಾಗ ಪ್ಲೇಸ್ಮೆಂಟ್ ಆಗ್ತಾ ಇದೆ. ಸೊ ಏನೇನು ಒಂದು 3-4 ಪಾಯಿಂಟ್ಸ್ ಹೇಳ್ತೀರಾ? ಏನೇನ್ ಕಲ್ತೀರಾ ಹೊಸ ವಿಚಾರಗಳು ಅಂತ ಇಲ್ಲಿಗೆ ಬಂದ್ಮೇಲೆ? ನಾವು ಕಲ್ತಿರೋದು ಆಟೋಕ್ಯಾಡ್, ಸ್ಕೆಚ್ಅಪ್ ಅಂಡ್ ರೆಂಡರಿಂಗ್ ಪರ್ಪಸ್, ಎನ್ಸ್ಕೇಪ್ ಅಂಡ್ ವಿರಿ ಸರ್. ನೆಕ್ಸ್ಟ್ ಕ್ಲಾಸಸ್, ರೀಡಿಂಗ್ ಆಫ್ ಡ್ರಾಯಿಂಗ್ಸ್, ಸ್ಟ್ಯಾಂಡರ್ಡ್ ಡೈಮೆನ್ಷನ್ಸ್. ಸೊ ಅದ್ರ ಬಗ್ಗೆ ಎಲ್ಲ ಗೊತ್ತಿತ್ತು, ಬಟ್ ನಿಮ್ಗೆ ಅದು ಕಾನ್ಫಿಡೆನ್ಸ್ ಇರಲಿಲ್ಲ. ಹಾ ಸರ್. ಬಟ್ ಇಲ್ಲಿ ಕ್ಲಾರಿಟಿ ಸಿಕ್ಕಿದೆ. ಹಾ ಸರ್. ಓಕೆ, ಇನ್ನೊಂದ್ 2-3 ಸೆಷನ್ ಹೇಳಿ ಗೊತ್ತಿಲ್ಲ. ಎಲಿಮೆಂಟ್ಸ್ ಆಫ್ ಇಂಟೀರಿಯರ್ ಡಿಸೈನ್, ಪ್ರಿನ್ಸಿಪಲ್ ಆಫ್ ಇಂಟೀರಿಯರ್ ಡಿಸೈನ್, ಸ್ಟೈಲ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಸ್ಟೈಲ್ಸ್, ನೆಕ್ಸ್ಟ್ ವಾಸ್ತು ಪ್ಲಾನಿಂಗ್. ಗುಡ್. ಇವಾಗ ಒಂದು ನಿಮ್ಮ ಜೂನಿಯರ್ಸ್ ನೆಕ್ಸ್ಟ್ ವೀಕ್ ಅಟೆಂಡ್ ಮಾಡ್ತಿದ್ದಾರೆ ಇಂಟರ್ವ್ಯೂ. ಅವ್ರಿಗೊಂದು 2-3 ಟಿಪ್ಸ್ ಹೇಳಿ, ಯಾವ ತರ ಅಟೆಂಡ್ ಮಾಡ್ಬೇಕು, ಅಂದ್ರೆ ಏನ್ ಫೋಕಸ್ ಮಾಡ್ಬೇಕು ಅಂತ. ಕಾನ್ಫಿಡೆನ್ಸ್ ಲೆವೆಲ್ ಇರ್ಬೇಕು ಸರ್, ಆಮೇಲೆ ಕಮ್ಯುನಿಕೇಶನ್ ಸ್ಕಿಲ್, ಆಮೇಲೆ ಐ ಕಾಂಟ್ಯಾಕ್ಟ್ ಇರ್ಬೇಕು ಸರ್. ಫಸ್ಟ್ ಐ ಕಾಂಟ್ಯಾಕ್ಟ್, ಆಮೇಲೆ ಅವ್ರು ಏನ್ ಕೇಳ್ತಾರೆ ಅದಕ್ಕೆ ನಾವು ಸ್ವಲ್ಪ ಕಾನ್ಫಿಡೆನ್ಸ್ ಆಗಿ ಆನ್ಸರ್ ಮಾಡ್ಬೇಕು ಸರ್. ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಆಗಿ ಆನ್ಸರ್ ಮಾಡಿ. ಗುಡ್. ಇವಾಗ ನಿಮ್ಮ ಶರಣಬಸವ ಕಾಲೇಜು ಮತ್ತೆ ಬೇರೆ ಕಾಲೇಜ್ ಸ್ವಲ್ಪ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಅವ್ರಿಗೆ ಇನ್ನೂ ಡೌಟ್ ಎಲ್ಲ ಇದ್ದಾರೆ. ಸೊ ನಿಮ್ಗೆ ಆಲ್ರೆಡಿ ನೀವು ನಮ್ಮ ಹತ್ರ ಬಂದ್ರಿ, ಇಂಟರ್ನ್ಶಿಪ್ ಮಾಡಿದ್ರಿ, ಟ್ರೈನಿಂಗ್ ತಗೊಂಡಿದ್ದೀರಾ, ಪ್ಲೇಸ್ಮೆಂಟು ಆಗಿದೆ. ಇವಾಗ ನೀವು ನಿಮ್ಮ ಜೂನಿಯರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರಿಯಾಗಿದೆ, ನೀವು ಜಾಯ್ನ್ ಆಗಿ ಬೇಗ ಜಾಬ್ ಸಿಗುತ್ತೆ ಅಂತ ಹೇಳ್ತೀವಿ ಸರ್. ಇಂಟರ್ನ್ಶಿಪ್ ಪ್ಲಸ್ ಪ್ಲೇಸ್ಮೆಂಟ್ ಬೇಗ ಪ್ಲೇಸ್ ಮಾಡ್ಕೊಡ್ತಾರೆ, ಒಳ್ಳೆ ಕಂಪ್ನಿಗೆ ಪ್ಲೇಸ್ ಮಾಡ್ಕೊಡ್ತಾರೆ ಅಂತ. ಓಕೆ, ಥ್ಯಾಂಕ್ ಯು ಉಷಾ, ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್, ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ. ಸೊ ಕಂಗ್ರಾಚುಲೇಷನ್ಸ್ ಅಗೇನ್ ಆನ್ ಯುವರ್ ಪ್ಲೇಸ್ಮೆಂಟ್ ವಿತ್ Purva Interiors as a cut list and planning engineer. Correct? Thank you. Right. Good. Yeah. So thank you and good luck for your future. Thank you, sir.